ನಾನಿವತ್ತು ಡೇ 5 ಔಟ್ ಆಫ್ 100 ಡೇಸ್ ಬ್ಲಾಗಿಂಗ್ ಚಾಲೆಂಜ್ನ ಮಾಡ್ತಾ ಇಲ್ಲ. ನಾನಿವತ್ತು ಡೇ 7 ಔಟ್ ಆಫ್ 100 ಡೇಸ್ ಬ್ಲಾಗಿಂಗ್ ಚಾಲೆಂಜ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಏನಾಗುತ್ತೆ ಅಂತ ನೀವೇ ನೋಡ್ತಾ ಇರಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಸಿಗ್ತೀನಿ ವಿಡಿಯೋದಲ್ಲಿ. ಸೊ ನಾನಿವತ್ತು ಮಾಡ್ತಾ ಇದ್ದೀನಿ ಡೇ 7 ಔಟ್ ಆಫ್ 100 ಡೇ ವ್ಲಾಗಿಂಗ್ ಚಾಲೆಂಜ್. ಸೊ ಇವತ್ತಿನ ಈ ವ್ಲಾಗಲ್ಲಿ ನಾನು ಟೆಕ್ನೋ ಸ್ಪಾರ್ಕ್ ಅಂತ ಒಂದು ಫೋನ್ ಇದೆ. ಸೊ ಟೆಕ್ನೋ ಸ್ಪಾರ್ಕ್ ಫೋನ್ ಇಲ್ಲಿದೆಯಲ್ಲ, ಸೊ ಈ ಫೋನ್ನ ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ. ಸೊ ಈ ಫೋನ್ ಯಾವ ಥರ ಇದೆ ಮತ್ತು ಯಾವ ಥರ ಕ್ವಾಲಿಟೀಸ್ ಇದೆ ಈ ಫೋನಲ್ಲಿ, ಇದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಎಲ್ಲನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಫೋನಲ್ಲಿ ಬೇಸಿಕಲಿ ಇರೋದು, ಸೊ ಗೈಸ್ ಈ ಫೋನು 5G ಅಲ್ಲಿ ಬರುತ್ತೆ. ಹಾಗೆ ಇದರಲ್ಲಿ 2 ಫ್ಲ್ಯಾಶ್ ಲೈಟ್ ಬರುತ್ತೆ. ಸೊ ಬೇಸಿಕಲಿ ತುಂಬ ಫೋನ್ ನೋಡಿರ್ತೀರ, ಅದರಲ್ಲಿ ಬರೀ ಫ್ರಂಟ್ ಸೈಡ್ ಫ್ಲ್ಯಾಶ್ ಲೈಟ್ ಬರುತ್ತೆ. ಸೊ ಅದು ನೀವು ಟಾರ್ಚ್ ಆಗಿ ಯೂಸ್ ಮಾಡ್ಬೋದು ಕತ್ತಲದಲ್ಲಿ. ಅದು ಬಿಟ್ಟರೆ ವಿಡಿಯೋ ಮಾಡೋಕ್ಕೆ ಇಲ್ಲ ಫೋಟೋ ತೊಗೊಳಕ್ಕೆ ನೈಟ್ ಟೈಮ್ ಆ ಟೈಮಲ್ಲಿ ಯೂಸ್ ಮಾಡ್ಬೋದು. ಇಲ್ಲ ಕ್ಲಿಯರ್ ಫೋಟೋಗಾಗಿ ಸ್ವಲ್ಪ ಎಕ್ಸ್ಟ್ರಾ ಟಾರ್ಚ್ ಥರ ಯೂಸ್ ಮಾಡ್ಬೋದು, ಲೈಟ್ ಥರ ಯೂಸ್ ಮಾಡ್ಬೋದು. ಬಟ್ ಇದರಲ್ಲಿ ಈ ಫೋನಲ್ಲಿರೋದು 2 ಥರ ಟಾರ್ಚ್. ಅಂದರೆ ಫ್ರಂಟ್ ಒಂದು ಲೈಟ್ ಬರುತ್ತೆ, ಬ್ಯಾಕ್ ಒಂದು ಲೈಟ್ ಬರುತ್ತೆ. ಸೊ ಡ್ಯೂಲ್ ಕ್ಯಾಮ್ರಾ ಅಂತಾರಲ್ಲ, ಸೊ ಒಂದೇ ಟೈಮಲ್ಲಿ 2 ರಿಕಾರ್ಡಿಂಗ್ ಮಾಡ್ಬೋದು, ಅಂದರೆ ಫ್ರಂಟ್ ಆ್ಯಂಡ್ ಬ್ಯಾಕ್. ಹಾಗೆ ಒಂದೇ ಟೈಮಲ್ಲಿ 2 ಸಲ ಫೋಟೋ ತೊಗೊಬೋದು. ಈ ಫೋನು 5G ಅಲ್ಲಿ ಬರುತ್ತೆ ಗೈಸು. ಈ ಒಂದು ಫೋನಲ್ಲಿ 8GB ರ್ಯಾಮ್ ಮತ್ತು 64GB ರೋಮ್ ಬರುತ್ತೆ. ಸೊ ಹಾಗೆ ಇದರಲ್ಲಿ ಗೇಮಿಂಗ್ ಮಸ್ತಾಗಿ ಆಡ್ಬೋದು ಗೈಸ್. ಅದಕ್ಕೆ ಒಂದು ಡೇ 7 ಅಲ್ಲಿ ಏನೂ ಆಗಲ್ಲ, ಜಸ್ಟ್ ಈ ಒಂದು ಟೆಕ್ನೋ ಸ್ಪಾರ್ಕ್ ಫೋನ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಫೋನ್ ತೊಗೊಂಡು ನಮ್ಮ ಡ್ಯಾಡಿಗೆ ಅಟ್ಲೀಸ್ಟ್ 1.5 ಮಂತ್ಸ್ ಆಗಿದೆ. ಆ್ಯಂಡ್ ಈ ಫೋನ್ನ ಬೆಲೆ just below 10,000, 8,500 rupees. So 8,500 rupees ಅಲ್ಲಿ ಬರುವ 5G 48 megapixel 68GB ROM and 8GB ರ್ಯಾಮ್ ಜೊತೆ ಬರುತ್ತೆ. ಅದು ಬಿಟ್ಟರೆ 2 ಫ್ಲ್ಯಾಶ್ ಲೈಟ್ ಬರುತ್ತೆ, ಡ್ಯೂಲ್ ಕ್ಯಾಮ್ರಾ ಆ್ಯಂಡ್ ಡ್ಯೂಲ್ ವಿಡಿಯೋ ಆಪ್ಷನ್. ಸೊ ಇಷ್ಟೊಂದು ಕೆಲವೊಂದು ಆಪ್ಷನ್ಸ್ ಎಲ್ಲ ಬರುತ್ತೆ. ಸೊ ಲಿಸ್ಟ್ ಹೇಳಬೇಕಾದ್ರೆ ತುಂಬ ಜಾಸ್ತಿನೇ ಇದೆ. ಅದರಲ್ಲಿ ತುಂಬ ಫೀಚರ್ಸ್ ಜೊತೆ ಬರುವ ಈ ಒಂದು ಫೋನ್ನ ರಿವ್ಯೂ ಮಾಡೋಕ್ಕೆ ನಾನು ಬಂದಿದ್ದೀನಿ. ಹಾಗೆ ಬ್ಯಾಕ್ಗ್ರೌಂಡ್ ಹೇಗಿದೆ ಅಂತ ನೀವೇ ಹೇಳಿ ಗೈಸ್. ಸೊ ಇವತ್ತಿನ ಬ್ಲಾಗಿನ ಬ್ಯಾಕ್ಗ್ರೌಂಡ್ ಕರ್ನಾಟಕ ಧ್ವಜ ಆ್ಯಂಡ್ ಒಂದು ಬೆಸ್ಟ್ ಸೆಟಪ್ ಟೇಬಲ್. ಜಸ್ಟ್ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಮೈಕ್ ಹಾಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಹೇಗೆ ಅನಿಸುತ್ತೆ ಅಂತ ನೀವು ವಿಡಿಯೋ ನೋಡಿದ್ಮೇಲೆ ಹೇಳಿ ಗೈಸ್. ಓಕೆ, ಲೆಟ್ಸ್ ಗೋ. ಕಮೆಂಟ್ ಹಾಕೋದನ್ನ ಮರಿಬೇಡಿ ಗೈಸ್. ನನಗೆ ತುಂಬ ಜನ ಕಡಿಮೆ ಕಮೆಂಟ್ ಆಗ್ತಾಯಿಲ್ಲ. ಸೊ ಕಮೆಂಟಲ್ಲಿ ಗೊತ್ತಾಗುತ್ತೆ ನಾನು ಕರೆಕ್ಟಾಗಿ ವಿಡಿಯೋ ಮಾಡ್ತಾ ಇದ್ದೀನಲ್ಲ ಅಂತ. ಸೊ ಕಮೆಂಟ್ ಹಾಕೋದನ್ನ ಮರಿಬೇಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, so guys, it's a final practical segment of reviewing a phone, Tecno 30C 5G. So this is a phone out of showing a box. So ಇವಾಗ ನಾನು ತೋರಿಸ್ತಾ ಇದ್ದೀನಿ ಆ್ಯಕ್ಚುಯಲ್ ಫೋನ್ ಲುಕ್ ಹೇಗಿದೆ ಅಂತ. ಸೊ ನೋಡ್ಬೋದು ಸ್ಕ್ರೀನ್ ಹೆಂಗಿದೆ ಆ್ಯಂಡ್ ಕ್ಯಾಮ್ರಾ ಹೆಂಗಿದೆ. If we come to a practical segment, I have to show what does it works in my phone. So let me show guys. Without showing my face, I'm going to show how does phone works and what are the features are there in my phone. So practically ಈ ಫೋನ್ ಬಗ್ಗೆ ಹೇಳಬೇಕಾದ್ರೆ, ಸೊ ಈಗ ಫಸ್ಟ್ ಫೋನ್ ಡಬಲ್ ಫ್ಲ್ಯಾಶ್ ಮೋಡ್ನ ತೋರಿಸ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಲೆಟ್ಸ್ ಗೋ ಟು ಸೆಟ್ಟಿಂಗ್. ಸೊ ಇಲ್ಲಿ ಫ್ಲ್ಯಾಶ್ ಮೋಡ್ ಇದೆ. once again go to the setting and ಈ ಆಪ್ಷನ್ ಇದೆ ಗೈಸ್. ಫ್ಲ್ಯಾಶ್ ಮೋಡ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಫಸ್ಟ್ ಸೆಟ್ಟಿಂಗಲ್ಲಿ ಇಲ್ಲಿ ಫ್ಲ್ಯಾಶ್ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ 3 ಆಪ್ಷನ್ ಬರುತ್ತೆ: ಬ್ಯಾಕ್ ಫ್ಲ್ಯಾಶ್ ಲೈಟ್, ಫ್ರಂಟ್ ಫ್ಲ್ಯಾಶ್ ಲೈಟ್, 360 ಡಿಗ್ರಿ ಫ್ಲ್ಯಾಶ್ ಲೈಟ್. ಸೊ 360 ಡಿಗ್ರಿ ಫ್ಲ್ಯಾಶ್ ಲೈಟ್ ಅಂದರೆ ಇಲ್ಲೊಂದು ಟಾರ್ಚ್ ಆನ್ ಆಗುತ್ತೆ ಫ್ಲ್ಯಾಶ್, ಮತ್ತು ಇಲ್ಲೊಂದು ಟಾರ್ಚ್ ಮೊದಲೇ ಆನ್ ಇದೆ ವಿಡಿಯೋ ಮಾಡೋಕ್ಕೆ. ಫಸ್ಟ್ ಇದನ್ನು ಆಫ್ ಮಾಡಿಬಿಡ್ತೀನಿ. ಸೊ
ಇಲ್ಲಿ ಫ್ಲ್ಯಾಶ್ ಲೈಟ್ ಕ್ಲಿಕ್ ಮಾಡಿ 360 ಡಿಗ್ರಿ ಆನ್ ಮಾಡಿದ್ದೀನಿ. ಸೊ ಇಲ್ಲಿಂದನೂ ಲೈಟ್ ಬರ್ತಾಯಿದೆ ಮತ್ತು ಇಲ್ಲಿಂದನೂ ಲೈಟ್ ಬರ್ತಾಯಿದೆ. ಫ್ರಂಟ್ ಆ್ಯಂಡ್ ಬ್ಯಾಕ್ ಸೈಡಿಂದ ಲೈಟ್ ಆನ್ ಆಗ್ತಾಯಿದೆ. ಸೊ ವೀಡಿಯೋ ಕ್ವಾಲಿಟಿ ಚೆನ್ನಾಗಿ ಬರಲಿ ಅಂತ ನಾನು ಕವರ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು ಇಲ್ಲಿ ಟಾರ್ಚ್ ಇದೆ ಮತ್ತು ಇಲ್ಲೂ ಟಾರ್ಚ್ ಇದೆ. ಒಂದು ಸೆಕೆಂಡ್ ಆಫ್ ಮಾಡ್ತೀನಿ. ಸೊ ಇಲ್ಲೊಂದು ಟಾರ್ಚ್ ಇದೆ, ಅದು ಬಿಟ್ಟರೆ ಇಲ್ಲೊಂದು ಟಾರ್ಚ್ ಇದೆ, ವೀಡಿಯೋ ಮಾಡೋಕ್ಕೆ ಯೂಸ್ ಆಗುತ್ತೆ ನೈಟ್ ಟೈಮಲ್ಲಿ ಆ್ಯಂಡ್ ಕರೆಂಟ್ ಹೋದಾಗ ಯೂಸ್ ಮಾಡ್ತೀವಿ. ಆ್ಯಂಡ್ ಇಲ್ಲೊಂದು ಟಾರ್ಚ್ ಇದೆ, ಕತ್ಲಲ್ಲಿ ಹೋದಾಗೂ ಯೂಸ್ ಮಾಡ್ತೀವಿ. ಅದು ಬಿಟ್ಟರೆ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಮಾತಾಡಿದೆ. ಸೊ ಇವಾಗ ಫಸ್ಟ್ ಕ್ಯಾಮ್ರಾ ಎಷ್ಟು ಕ್ವಾಲಿಟಿ ಇದೆ ಅಂತ ಅದನ್ನ ತೋರಿಸ್ತೀನಿ, ನೋಡ್ತಾ ಇರಿ. ಸೊ ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಅಂತ ಕ್ಯಾಮ್ರಾ. 8 GB ರ್ಯಾಮ್, 64 GB ರೋಮ್ ಜೊತೆ ಬರುತ್ತೆ. ಆ್ಯಂಡ್ ಅದು ಬಿಟ್ಟರೆ ಸ್ಪಾರ್ಕ್ 30C ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಕ್ಯಾಮ್ರಾ. ನೋಡ್ಬೋದು ಈ ಥರ ವ್ಯೂ, ನಾನು ಈ ಥರ ಫಸ್ಟ್ ಟೈಮ್ ಶೂಟ್ ಮಾಡ್ತಾ ಇರೋದು ವೀಡಿಯೋನ. ಮತ್ತು ನೋಡಿ ಎಷ್ಟು ಕ್ಲಿಯರಾಗಿ ಬರ್ತಿದೆ ಅಂತ. ನಾನು ಕ್ಲಿಕ್ ಮಾಡಿ ನೋಡ್ತೀನಿ. ಸೊ ಇವಾಗ ಫೈನಲಿ ಫೋಟೋನ ಕ್ಲಿಕ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ ಗೈಸ್, ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಂತ. ರಿಯಲಿ ಗೈಸ್, ನಿಜವಾಗ್ಲೂ ನೋಡಿದ್ರೆ ಇನ್ನೂ ಕ್ಲಿಯರ್ ಆಗಿದೆ. ಬಟ್ ವೀಡಿಯೋನಲ್ಲಿ ತೋರಿಸಿದ್ರೆ ಯಾವ ಥರ ಬರ್ತದೆ ಅಂತ ನೀವು ಹೇಳಿ. ಅದು ಬಿಟ್ಟರೆ ನಾನು ಝೂಮ್ ಕ್ಲಿಯರಿಟಿ ಬಗ್ಗೆ ಹೇಳ್ತಾ ಇದ್ದೆ. ಸೊ ಈಗ ಫಸ್ಟ್ ಝೂಮ್ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾವುದಾದ್ರು ಬುಕ್ಕ ತೊಗೊತೀನಿ, ಅದರಲ್ಲಿರೋ ಅಕ್ಷರ ಝೂಮ್ ಮಾಡಿ ತೋರಿಸ್ತೀನಿ. ಗೈಸ್, ನಾನು ತೊಗೊಂಡಿದ್ದೀನಿ ಫಸ್ಟ್ PUC ಹಿಂದಿ ಬುಕ್ಕು. ಸೊ ಇದರಲ್ಲಿ ಅಕ್ಷರ ಹಾಗೆ ಕ್ಲಿಯರಾಗಿ ಬರ್ತಿದೆ. ಬಟ್ ಇದರಲ್ಲಿ ಝೂಮ್ ಮಾಡಿ ನೋಡ್ತೀನಿ ಎಷ್ಟು ಕ್ಲಿಯರಾಗಿ ಬರುತ್ತೆ ಅಂತ. ಸೊ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ, ನೋಡಿ ಝೂಮ್ ಮಾಡ್ತೀನಿ. ನೋಡಿ ಗೈಸ್, 10x. ಸೊ 10x ಅಲ್ಲಿ ನೋಡಿ ಎಷ್ಟು ಕ್ಲಿಯರಾಗಿ ಬರ್ತೀನಿ ಅಂತ. ನೀವು ದೊಡ್ಡ ಬುಕ್ಕ ಓದಂಗೆ ಅನಿಸ್ಬಿಡುತ್ತೆ ಗೈಸ್. ನೋಡಿ ಇವಾಗ ಫುಲ್ 10x ಇಟ್ಟಿದ್ದೀನಿ. 10x ಅಲ್ಲಿ ವೀಡಿಯೋ ಮಸ್ತಾಗಿ ನಿಮಗೆ ಚಿಕ್ಕ ಅಕ್ಷರ ಕಾಣೋದಂದರೆ ಈ ಥರ ಫೋನಿಂದ ಝೂಮ್ ಮಾಡಿಕೊಂಡು ಓದ್ಬೋದು, ಓದೋಕ್ಕೆ ಯೂಸ್ ಮಾಡ್ಬೋದು. ಅದು ಬಿಟ್ಟರೆ ವೀಡಿಯೋ ರೆಕಾರ್ಡಿಂಗ್ ಮಾಡ್ಬೋದು. ಚೆನ್ನಾಗಿರೋ ಬ್ರೈಟ್ನೆಸ್ ಜೊತೆ, ಅಂದರೆ ಚೆನ್ನಾಗಿರೋ ನೇಚರಲ್ಲಿ ಒಳ್ಳೆ ಲೈಟ್ ಕ್ವಾಲಿಟಿ ಇದ್ದರೆ, ನ್ಯಾಚುರಲ್ ಲೈಟ್ ಕ್ವಾಲಿಟಿ ಇದ್ದರೆ ವೀಡಿಯೋ ಚೆನ್ನಾಗಿ ಬರುತ್ತೆ. ಹಾಗೆ ಝೂಮ್ ಮಾಡಿದ್ರೂ ವೀಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಹೇಳಿದ್ದೀನಿ. ಆ್ಯಂಡ್ ಈ ಸೆಗ್ಮೆಂಟ್ ಬಂದ್ಬಿಟ್ಟು ಇದರಲ್ಲಿ ವ್ಲಾಗ್ ಆಪ್ಷನ್. ಒಂದು ನಿಮಿಷ, ಇವಾಗ ಕ್ಯಾಮ್ರಾ ಆ್ಯಪ್ ಅಂತ ಇದೆಯಾ, ಸೊ ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ವ್ಲಾಗ್ ಅಂತ ಆಪ್ಷನ್ ಬಂದಿದೆ ನೋಡಿ. ಇಲ್ಲಿ ಒಂದು ಸೆಕೆಂಡ್ ಇದನ್ನು ಇಲ್ಲಿ ಇಡ್ತೀನಿ. ಇಲ್ಲಿ ನೋಡಿ ವ್ಲಾಗ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲೆಜರ್, ಪೋರ್ಟ್ರೇಟ್, ಟ್ರಾವೆಲ್, ಗ್ಯಾದರಿಂಗ್, ಆ್ಯಕ್ಷನ್ ತುಂಬ ಥರ ಕಾಂಟೆಂಟ್ ಆಪ್ಷನ್ ಕೊಡುತ್ತೆ. ಆ್ಯಂಡ್ ಏನೇನು ಮಾಡಬೇಕು ಅದನ್ನು ಹೇಳುತ್ತೆ. ಡೈಲಿ ವ್ಲಾಗಿಂಗ್, ಹ್ಯಾಪಿ ಟೈಮ್, ಫ್ಯಾಷನ್, ರೊಮ್ಯಾಂಟಿಕ್, ಜರ್ನಿ ಡೈರಿ, ನೇಚರ್, ಡೈನಮಿಕ್, ಡೈನ್ ಟುಗೆದರ್, ಮೋಟೋ ವ್ಲಾಗಿಂಗು ಇದರಲ್ಲಿ ಅದಕ್ಕೂ ಆಪ್ಷನ್ ಇದೆ. ವೆರೈಟೀಸ್ ಆಫ್ ವ್ಲಾಗಿಂಗ್ಗೋಸ್ಕರ ವ್ಲಾಗ್ ಅಂತಲೇ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅದನ್ನು ಇವಾಗ ಮಾಡಿ ತೋರಿಸ್ದಾಗ ನೀವು ಏನಾದರೂ ಈ ಫೋನ್ ಪರ್ಚೇಸ್ ಮಾಡಿದ್ರೆ ಮಾಡ್ಬೋದು. ನೆಕ್ಸ್ಟ್ ಯಾವುದಾದ್ರೂ ವ್ಲಾಗಲ್ಲಿ ಟ್ರೈ ಮಾಡ್ತೀನಿ ಮಾಡಬೇಕಂತ. ಬಟ್ ಈ ವ್ಲಾಗ್ ಫೀಚರ್ ಬಿಟ್ಟರೆ ವೀಡಿಯೋ ಕ್ವಾಲಿಟಿ ಸಖತ್ತಾಗಿದೆ. ಕ್ಯಾಮ್ರಾ 48 MP ಸೋನಿ ಕ್ಯಾಮ್ರಾ ಬರುತ್ತೆ. ಬ್ಯಾಕ್ 48 ಆ್ಯಂಡ್ ಫ್ರಂಟ್ 16 ಬರುತ್ತೆ. ಅದು ಬಿಟ್ಟರೆ AI ಕ್ಯಾಮ್ ಅಂತ ಇದೆ. ಸೊ ಅದು AI ಕ್ಯಾಮ್ ಅಂತ ಈಗ ಬರೋ ಎಲ್ಲ ಫೋನಲ್ಲಿ AI ಕ್ಯಾಮ್ ಅಂತ ಆಪ್ಷನ್ ಬರುತ್ತೆ. ಆ್ಯಂಡ್ ಪೋರ್ಟ್ರೇಟ್ ಎಲ್ಲ ಫೋನಲ್ಲಿದೆ. ಅದು ಬಿಟ್ಟರೆ ಸೂಪರ್ ನೈಟ್ ನಾನು ಈಗ ಶೂಟ್ ಮಾಡ್ತೀನಲ್ಲ, ಸೊ ಈ ಫೋನಿಂದನೂ ಸೂಪರ್ ನೈಟ್ ಅಂತ ಇದೆ. ಆ್ಯಂಡ್ ಮೋರ್ ಆಪ್ಷನ್ಗೆ ಹೋದರೆ, ಸೊ ಮೋರ್ ಆಪ್ಷನ್ ಬಂದಾಗ ನನ್ನ ಮೊಬೈಲಲ್ಲಿ ಬರೋದು ಡ್ಯೂಲ್ ವಿಡಿಯೋ ಆಪ್ಷನ್ ನನ್ನ ಮೊಬೈಲಲ್ಲಿ ಬರೋಲ್ಲ, ಆಪ್ಷನ್ ಇದೆ. ಸೊ ಡ್ಯೂಲ್. ಆ್ಯಂಡ್ ಗೈಸ್, ತುಂಬ ಜನ ಶಾರ್ಟ್ ವೀಡಿಯೋ ಮಾಡ್ತಾಯಿದ್ರು, ಶಾರ್ಟ್ ವೀಡಿಯೋ ಎಡಿಕ್ಷನ್ ಇಡ್ತಾರೆ, ಶಾರ್ಟ್ ವೀಡಿಯೋ ನೋಡ್ತಾರೆ. ಒಂದಿಷ್ಟು ಜನ ಶಾರ್ಟ್ ವೀಡಿಯೋ ಮಾಡ್ತಾರೆ, ಕ್ರಿಯೇಟರ್ ಆಗಲಿ ರೀಲ್ ಮಾಡಲಿ. ಅದಕ್ಕಾಗಿ ಈ ಫೋನಲ್ಲಿ ಕೊಟ್ಟಿದ್ದಾರೆ ಶಾರ್ಟ್ ವೀಡಿಯೋ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಈಗ ನೋಡಿದ್ರೆ ಶಾರ್ಟ್ ವೀಡಿಯೋ ಆಪ್ಷನ್ ಬರುತ್ತೆ. ಸೊ ಇವಾಗ ಶಾರ್ಟ್ ವೀಡಿಯೋ ಕ್ಲಿಕ್ ಮಾಡಿದ ತಕ್ಷಣ ಶಾರ್ಟ್ ವೀಡಿಯೋ ರೆಕಾರ್ಡ್ ಆಗುತ್ತೆ. ಸೊ ಪ್ಲೇ ಮಾಡ್ತೀವಿ ನೋಡಿ, ಶಾರ್ಟ್ ವೀಡಿಯೋ ರೆಕಾರ್ಡ್ ಆಗುತ್ತೆ. ಸೊ ನೋಡ್ಬೋದು ಶಾರ್ಟ್ ವೀಡಿಯೋ ಯಾವ ಥರ ರೆಕಾರ್ಡ್ ಆಗಿದೆ ಅಂತ.
ಅದು ಬಿಟ್ಟರೆ ಆ್ಯಸ್ ಯೂಶುವಲ್ ಎಲ್ಲ ಫೋನಲ್ಲಿ ಆಲ್ಮೋಸ್ಟ್ ಇರೋದು ಸ್ಲೋ ಮೋಷನ್ ಆಪ್ಷನ್. ಅದು ವೀಡಿಯೋ ಸಿನಿಮೆಟಿಕ್ಸ್ ಮಾಡ್ಬೋದು ಮತ್ತು ಸ್ಲೋ ಮೋಷನ್ ವೀಡಿಯೋಸ್ ಎಲ್ಲ ತೊಗೊಬೋದು, ಆ ಆಪ್ಷನ್ ಇದೆ. ಟೈಮ್ ಲ್ಯಾಬ್ಸ್ ಆಪ್ಷನ್ ಎಲ್ಲ ಫೋನಲ್ಲಿ ಆಲ್ಮೋಸ್ಟ್ ಇರುತ್ತೆ. ಡ್ಯೂಯಲ್ ಕ್ಯಾಮ್ರಾ ಬಗ್ಗೆ ತೋರಿಸಿದೆ, ಶಾರ್ಟ್ ವೀಡಿಯೋ ಆಪ್ಷನ್ ತೋರಿಸಿದೆ. ಸ್ಕೈ ಲೂಪ್ ಅಂತ ಏನಿದೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಏನಂತ. ಸೊ ಈ ಥರ ಇದೆ ಸ್ಕೈ ಲೂಪ್ ಅಂತ ಏನಿದೆ, ಬಟ್ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ಲೆಟ್ಸ್ ಕಮ್ ಟು ದ ಮೋಡ್ ಆಪ್ಷನ್. ಬೇರೆ ಏನಿದೆ, ಪ್ರೋ ಮೋಡ್ ಇದೆ. ಪ್ರೋ ಮೋಡ್ ಆಲ್ಮೋಸ್ಟ್ ಒಂದಿಷ್ಟು ಫೋನಲ್ಲಿ ಇರುತ್ತೆ. 48 ಮೆಗಾಪಿಕ್ಸೆಲ್ ಫೋನಲ್ಲಿ ಪ್ರೋ ಮೋಡ್ ಇರುತ್ತೆ. ಆ್ಯಂಡ್ ಕ್ಲಿಕ್ ಮಾಡಿ ನೋಡ್ತೀನಿ ಹೇಗೆ ಬರುತ್ತೆ ಅಂತ. ಐ ಎಸ್ ಒ ಮತ್ತು ಇ ವಿ ಏನೇನೋ ಮೋಡ್ಸ್ ಇರುತ್ತೆ. ಸೊ ನೀವು ತುಂಬ ಕ್ವಾಲಿಟಿ ಫೋಟೋನ ಕ್ಲಿಕ್ ಮಾಡಬೇಕಂದ್ರೆ ಪ್ರೋ ಮೋಡ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಮೋಡ್ ಸೆಟ್ಟಿಂಗಲ್ಲಿ ಪ್ರೋ ಮೋಡ್ ಇದೆ. ಆ್ಯಂಡ್ ಪ್ಯಾನೋರಮಾ ಅಂದರೆ ಒಂದು ಆಪ್ಷನ್. ಸೊ ದೊಡ್ಡ ಅಂದರೆ ಗ್ರೂಪ್ ಫೋಟೋ ತೊಗೊಂಡು ಒಂದೇ ಪ್ಯಾನೋರಮಾ ಆಪ್ಷನ್ ಯೂಸ್ ಆಗುತ್ತೆ. ಆ್ಯಂಡ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಸೊ ಇದು ಡಾಕ್ಯುಮೆಂಟ್ಸ್ ಫೋಟೋ ತೊಗೊಳಕ್ಕೆ ಯೂಸ್ ಆಗುತ್ತೆ, ಡಾಕ್ಯುಮೆಂಟ್ ಆಪ್ಷನ್. ನೋಡ್ಬೋದು ಯಾವ ಥರ ಬಾರ್ಡರ್ ಬರ್ತಾ ಇದೆ ಅಂತ. ಸೊ ನೋಡ್ಬೋದು ಬಾರ್ಡರ್. ಸೊ ಡಾಕ್ಯುಮೆಂಟ್ ಬಾರ್ಡರ್ ಥರ ಬರುತ್ತೆ. ಮೋರ್ ಆಪ್ಷನಲ್ಲಿ ಇನ್ನೇನಿದೆ, AR ಶಾರ್ಟ್ ಅಂತ ಇದೆ, ಅದೇನಂತ ಗೊತ್ತಿಲ್ಲ. ಬಟ್ ಸೊ AR ಶಾರ್ಟಲ್ಲಿ ಒಂದು AI ವಿಡಿಯೋ, AI ಡಿಫ್ರೆಂಟಾಗಿ ಏನೇನೋ ಬರುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿ ಈ ಥರ ಆಪ್ಷನ್ಸ್ ಇರುತ್ತೆ. ಒಂದು ಸೆಕೆಂಡ್ ತೋರಿಸ್ತೀನಿ. ಸೊ ಈ ಥರ ತುಂಬ AI ಆಪ್ಷನ್ಸ್ ಇದೆ. ನೀವು ಮುಖ ಹಿಂದ್ಗಡೆ ಮಾಡಿ, ಅಂದರೆ ಫ್ರಂಟ್ ಕ್ಯಾಮ್ರಾಯಿಂದ ರೆಕಾರ್ಡ್ ಮಾಡಬೇಕು ಇದಕ್ಕೆ. ಸೊ ನಿಮ್ಮ ಫೇಸ್ ಅದರಲ್ಲಿ ಬರುತ್ತೆ, ವೀಡಿಯೋನೂ ಮಾಡ್ಬೋದು. ಮತ್ತು ತುಂಬ ಥರ ಐ ಮೀನ್ ಸ್ನ್ಯಾಪ್ಚಾಟಲ್ಲಿ ಮಾಡಿರ್ತೀರ ವೀಡಿಯೋ. ಸೊ ಸ್ನ್ಯಾಪ್ಚಾಟಲ್ಲಿ ಯಾವ ಥರ ವೀಡಿಯೋಸ್ ಬರುತ್ತೆ, ಸೊ ಈ ಥರನೂ ಇದನ್ನು ಮಾಡ್ಬೋದು ಆ್ಯನಿಮೇಟೆಡ್ ಫೇಸ್ ಜೊತೆ. ಬಾಯ್ಸ್ ಗರ್ಲ್ಸ್ ಮತ್ತು ಹೆಡ್ಫೋನ್ ಹಾಕ್ಕೊಂಡಿರೋದು, ಸ್ಪೆಕ್ಸ್ ಹಾಕಿರೋದು, ಲಾಟ್ಸ್ ಆಫ್ ಎಮೋಜಿಸ್, ನಿಮ್ಮ ಫೇಸ್ನ ಚೇಂಜ್ ಮಾಡ್ಬೋದು. ಸೊ ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗಲ್ಲಿ ಕ್ಯಾಮ್ರಾ ಬಗ್ಗೆ ಹೇಳೋದು, ಕ್ಯಾಮ್ರಾ ಬಗ್ಗೆ ಮತ್ತು ಫ್ಲ್ಯಾಶ್ ಲೈಟ್ ಬಗ್ಗೆ ಹೇಳಿರೋದು. ಆ್ಯಂಡ್ ಸೊ ಗೈಸ್ ಈ ಒಂದು ಫೋನಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಕ್ವಾಲಿಟಿ ಚೆನ್ನಾಗಿದೆ, ಹಾಗೆ ನಾಯ್ಸ್ ಚೆನ್ನಾಗಿದೆ ಅಂತ ನಮ್ಮ ಡ್ಯಾಡಿ ರಿವ್ಯೂ ಹೇಳಿದ್ದು. ಆ್ಯಂಡ್ ಬನ್ನಿ ಚೆಕ್ ಮಾಡೋಣ. ಫಸ್ಟ್ ಯೂಟ್ಯೂಬ್ ಹೋಗ್ತೀನಿ ಆ್ಯಂಡ್ ನನ್ನದೇ ವಿಡಿಯೋನ ಫಸ್ಟ್ ಟೈಪ್ ಮಾಡ್ತೀನಿ, SURYS ವಿಜಯ್ ದೇಶಪಾಂಡೆ HP. ಸೊ ನನ್ನ ವಿಡಿಯೋ ಕ್ಲಿಕ್ ಮಾಡಿದೆ, ನನ್ನ ಯೂಟ್ಯೂಬ್ ಚಾನಲ್ ಕ್ಲಿಕ್ ಮಾಡಿದೆ. ನನ್ನ ಯೂಟ್ಯೂಬ್ ಚಾನಲ್ ಫೈನಲಿ ಬಂತು. 35 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದು ಬಿಟ್ಟರೆ ನನ್ನ ಯೂಟ್ಯೂಬ್ ಚಾನಲ್ ವ್ಲಾಗ್ಸ್ ಇಲ್ಲಿ ಬಂತು. ಸೊ ಈ ಒಂದು ವ್ಲಾಗ್ಸ್ನ ಕ್ಲಿಕ್ ಮಾಡಿ ಗೈಸ್ ನಾನಿವತ್ತು ಡೇ 6 ಔಟ್ ಆಫ್ 100 ವ್ಲಾಗ್ ಚಾಲೆಂಜ್ ಮಾಡ್ತೀನಿ. ಸೊ ಈಗ ಫಟ್ ಅಂತ ಸ್ಕ್ರೀನ್ ರೆಕಾರ್ಡಿಂಗ್ ಆಪ್ಷನ್ ಎಲ್ಲಿರುತ್ತೆ, ಇಲ್ಲಿದೆ. ಇದು ಸ್ಕ್ರೀನ್ ಶಾಟ್, ಸಾರಿ ಗೈಸ್. ಫೈನಲಿ ಇಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ರೆಡ್ ಅಂತ ಬಂದಿದೆ. ಸೊ ಸ್ಕ್ರೀನ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫೈನಲಿ ಸೌಂಡ್ ಎಷ್ಟು ಕ್ವಾಲಿಟಿ ಇದೆ ಅಂತ ಹೇಳಿ. ಇಲ್ಲೊಂದು ಸ್ಪೀಕರ್ ಇದೆ ಮತ್ತು ಇಲ್ಲೊಂದು ಸ್ಪೀಕರ್ ಇದೆ. 2 ಸ್ಪೀಕರ್ ಜೊತೆ ಎಷ್ಟು ಕ್ಲಾರಿಟಿ ಬರ್ತದೆ ನೀವು ಹೇಳಿ. ಗೈಸ್ ನಾವು ತೊಗೊಂಡಿರೋದು ಸ್ಕ್ರೀನ್ ರೆಕಾರ್ಡಿಂಗ್ ವಿತ್ ಪ್ರೂಫ್ ತೋರಿಸ್ತೀನಿ, ನಾಯ್ಸ್ ಹೇಗೆ ಬರ್ತದೆ ಮತ್ತು ಎಷ್ಟು ಕ್ಲಿಯರ್ ಆಗಿದೆ ಅಂತ. ಸೊ ನೋಡ್ಬೋದು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿರೋದು ಯೂಟ್ಯೂಬ್ ಏನಿದೆ ಸ್ಕ್ರೀನ್ ರೆಕಾರ್ಡಿಂಗ್ ಗೈಸ್. ನಾಯ್ಸ್ 2 ಸ್ಪೀಕರ್ ಇದೆಯಲ್ಲ ಎಷ್ಟು ಕ್ಲಿಯರಾಗಿ ಬರ್ತದೆ ಅಂತ ನೀವೇ ನೋಡ್ಬೋದು. ಚೆಕ್ ಇಟ್ ಆಫ್. ಸೊ ನೀವು ನೋಡಿದ್ರಲ್ಲ ಸ್ಕ್ರೀನ್ ರೆಕಾರ್ಡಿಂಗ್ ಎಷ್ಟು ಕ್ಲಿಯರಾಗಿ ನಾಯ್ಸ್ ಬಂತಂತ. ಆ್ಯಂಡ್ ಈ ಒಂದು ಫೋನ್ 5G ಆಗಿ ಬರುತ್ತೆ. ಆ್ಯಂಡ್ 4G ನೆಟ್ವರ್ಕ್ ಹಾಕಿದ್ರೂ 5G ನೆಟ್ವರ್ಕ್ ಬರುತ್ತೆ, 4G ಸಿಮ್ ಹಾಕಿದ್ರೆ 5G ನೆಟ್ವರ್ಕ್ ಬರುತ್ತೆ. ಆ್ಯಂಡ್ ವೈಫೈ ತುಂಬ ಫಾಸ್ಟಾಗಿ ಬರುತ್ತೆ. ಅಂದರೆ ಹಾಟ್ಸ್ಪಾಟ್ ಹಾಕೊಂಡಾಗ ಏನು ನೆಟ್ವರ್ಕ್ ಇಶ್ಯೂ ಆಗೋಲ್ಲ. ಆ್ಯಂಡ್ ನಾನಿವಾಗ ಹಾಟ್ಸ್ಪಾಟ್ ಆಲ್ರೆಡಿ ಆನ್ ಮಾಡಿ
ಹಾಟ್ಸ್ಪಾಟ್ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಫೋನಿಂದ. ನನ್ನ ಫೋನಿಗೆ ಕನೆಕ್ಟ್ ಮಾಡಿಕೊಂಡು ವೈಫೈ ಹಾಕ್ಕೊಂಡು. ಆ್ಯಂಡ್ ಈ ಫೋನಲ್ಲಿ ಒಂದು AI ಅಸಿಸ್ಟೆಂಟ್ ಇದೆ. ಹೇಗೆ ಐಫೋನಲ್ಲಿ ಸಿರಿ ಅಂತ ಇರುತ್ತೆ, ಹಾಗೆ ಈ ಒಂದು ಟೆಕ್ನೋ ಸ್ಪಾರ್ಕ್ 5Gಯಲ್ಲಿ ಒಂದು AI ಅಸಿಸ್ಟೆಂಟ್ ಇದೆ. ಸೊ ಇದು ಮಿಡಲ್ ಬಟನ್ ಕ್ಲಿಕ್ ಮಾಡ್ತೀನಿ ಸ್ಕ್ರೀನಲ್ಲಿ. ಹೆಲೋ, ವಾಟ್ ಇಸ್ ಯುವರ್ ನೇಮ್? Hello there, I'm Ella, your autonomous phone assistant, developed by Techno. How can I help you today? ಸೊ ಗೈಸ್, ನೀವು ನೋಡಿದ್ರಲ್ಲ, ಇದು ನಾನು ಹೆಸರು ಕೇಳಿದಾಗ ಇದು ಹೇಳಿತು ಎಲ್ಲ ಅಂತ. ಸೊ ಈ ಒಂದು ಅಸಿಸ್ಟೆಂಟ್ ಹೇಗೆ ಐಫೋನಲ್ಲಿ ಸಿರಿ ಅಂತ ಇರುತ್ತೆ, ಹಾಗೆ ಈ ಟೆಕ್ನೋ ಫೋನಲ್ಲಿ ಎಲ್ಲ ಅಂತ ಇದೆ. ನೋಡ್ಬೋದು, ಎಲ್ಲ ಅಂತ ಬರೆದಿದೆ. ಎಲ್ಲ, ಕ್ಯಾನ್ ಯು ಸೇ ದ ಟಿಕ್ಟಾಕ್ ಇಸ್ ಕಮಿಂಗ್ ಬ್ಯಾಕ್ ಇನ್ ಇಂಡಿಯಾ ಆಫ್ಟರ್ ಮೇಕಿಂಗ್ ಇಂಡಿಯಾ ಫ್ರೆಂಡ್ಶಿಪ್ ವಿತ್ ಚೀನಾ ರೈಟ್ ನೌ? ಹೆಚ್ಚು ಗೈಸ್ ಏನು ಹೇಳುತ್ತಂತ. ಗೈಸ್ ಆಫ್ ಆಗೋಗ್ಬಿಡ್ತು. I can give you guidance regarding the potential return of TikTok to India, based on the available information. Here's what I can share. The Indian government has not lifted the ban on TikTok. Government sources have clarified that any news or statements claiming the unblocking of TikTok in India are false and misleading. The Union IT Minister, Ashwini Vaishnaw, has stated that there are no plans to revoke the ban on the Chinese short video platform. Despite the ban, there has been some speculation and curiosity surrounding TikTok's potential return. Some users reported being able to access the TikTok website, although they were unable to log in or watch videos. Furthermore, TikTok has posted job listings for hiring in India, which has fueled the rumors. However, a TikTok spokesperson confirmed that services have not been restored in India, and that they continue to comply with the government's directive. ಗೈಸ್, ನೀವು ನೋಡಿದ್ರಲ್ಲ, ಇದಕ್ಕೆ ಟಿಕ್ಟಾಕ್ ವಾಪಸ್ ಇಂಡಿಯಾಗೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ ಏನು ಆನ್ಸರ್ ಮಾಡ್ತಂತ. ಸೊ ಇದಕ್ಕೆ ಎಲ್ಲ ಅಂತ ಅಂತಾರೆ. ಸೇಮ್ ಲೈಕ್ ಸಿರಿ ಇನ್ ಐಫೋನ್, ದಿಸ್ ಇಸ್ ಎಲ್ಲ ಇನ್ ಟೆಕ್ನೋ ಸ್ಪಾರ್ಕ್ ಆಂಡ್ರಾಯ್ಡ್ ಫೋನ್. ಗೈಸ್, ನೋಡ್ತಿರೋ ಈ ಒಂದು ಟೆಕ್ನೋ ಸ್ಪಾರ್ಕ್ 30C ಟ್ರಾನ್ಸ್ಫಾರ್ಮರ್ ಫೋನ್ ಆಂಡ್ರಾಯ್ಡ್ 14 ವರ್ಷನಲ್ಲಿ ಬರುತ್ತೆ. ಸೊ ಗೈಸ್, ಸೆಟ್ಟಿಂಗಲ್ಲಿ ಚೆಕ್ ಮಾಡಬೇಕಾದ್ರೆ ಇಲ್ಲಿ ಒಂದು ಎಲ್ಲ ಅಂತ ಆಪ್ಷನ್ ಬಂದಿದೆ. ಹೀಗೆ ಐಫೋನಲ್ಲಿ ಸಿರಿ ಅಂತ ಬರುತ್ತೆ, ಇಲ್ಲಿ ಸೆಟ್ಟಿಂಗಲ್ಲಿ ಎಲ್ಲ ಅಂತ ಯಾಕೆ ಬಂದಿದೆ ನನಗೆ ಕನ್ಫ್ಯೂಸ್ ಆಗಿದೆ. ಬಟ್ ಇವಾಗ ಈ ಫೋನ್ ಎಷ್ಟನೇ ವರ್ಷನ್ ಅಂತ ಕಂಡುಹಿಡಿಬೇಕಾಗಿದೆ. ಸೊ ಬನ್ನಿ ನೋಡೋಣ ಯಾವ ಎಷ್ಟನೇ ವರ್ಷನ್ ಈ ಫೋನ್. ಮೈ ಫೋನ್ ಹೋಗ್ತೀನಿ ಗೈಸ್. ಫ್ರಂಟ್ 16 ಮೆಗಾಪಿಕ್ಸೆಲ್ ಅದ, ಫ್ರಂಟ್ 8 ಮೆಗಾಪಿಕ್ಸೆಲ್, ಬ್ಯಾಕ್ 48 ಮೆಗಾಪಿಕ್ಸೆಲ್. ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ಬ್ಯಾಟ್ರಿ 5000 mAh, ಸ್ಕ್ರೀನ್ 720x1600, ಆ್ಯಂಡ್ರಾಯ್ಡ್ ವರ್ಷನ್ 14. ಸೊ ಇಲ್ಲಿ ಆ್ಯಕ್ಚುಲಿ ಆ್ಯಂಡ್ರಾಯ್ಡ್ ಯಾವ್ದು ವರ್ಷನ್ ಅಂದರೆ ಆ್ಯಂಡ್ರಾಯ್ಡ್ 14 ವರ್ಷನ್ ಬರುತ್ತೆ, 13 ವರ್ಷನ್ ಅಲ್ಲ. ಆ್ಯಂಡ್ ಇಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ ಫೋನ್ ಬಗ್ಗೆ, ಆ್ಯಂಡ್ರಾಯ್ಡ್ ವರ್ಷನ್ ಬಗ್ಗೆ, ವ್ಯಾರಂಟಿ, ಲೀಗಲ್, ಬ್ಯಾಟ್ರಿ ಮತ್ತು ಏನೇನೋ ಇದೆ. iOS ಬೇಸ್ಡ್ ಆನ್ ಆ್ಯಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್. ಅದು ಬಿಟ್ಟರೆ ಸೆಟ್ಟಿಂಗ್ ಆಸ್ ಯೂಶುವಲ್ ಎಲ್ಲ ಫೋನಲ್ಲಿ ಹೇಗಿರುತ್ತೆ ಹಾಗೆ ಇದೆ. ಒಂದಿಷ್ಟು ಆಪ್ಷನ್ಸ್ ಹೆಚ್ಚಿಗಿದೆ, ಎಲ್ಲ ಸ್ಪೆಷಲ್ ಫಂಕ್ಷನ್ಸ್ ಅಂತ ತುಂಬ ಇದೆ. ಸ್ಟೋರೇಜ್ ಎಷ್ಟು ಫಿಲ್ ಆಗಿದೆ ಅಂತ ನೋಡೋಣ, 1.5 month ಆಗಿದೆ. ಬಟ್ ಅದ್ರ ಬಗ್ಗೆ ಗೈಸ್, ಸ್ಟೋರೇಜ್ 64 GB, ಈಗ ಆಲ್ರೆಡಿ 39.90 GB ಯೂಸ್ ಆಗಿದೆ. ಇನ್ನು ತುಂಬ ಇನ್ನು 1/2 GB ಉಳಿದಿದೆ ಅದನ್ನು ಫಿಲ್ ಆಗೋಕ್ಕೆ. ಆ್ಯಕ್ಚುಲಿ ಡಿಲೀಟ್ ಮಾಡಬೇಕು. ಸೊ ಗೈಸ್, ಪ್ಲಾಟಿನಮ್ ಬಾಡಿ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ. ಕವರ್ ತೆಗೆದ್ಬಿಟ್ಟು ಒಂದ್ಸರಿ. ಸೊ ಇಲ್ಲಿ ನೋಡ್ಬೋದು ಪ್ಲಾಟಿನಮ್ ಬಾಡಿ ಎಷ್ಟು ಕ್ಲಿಯರಾಗಿ, ಎಷ್ಟು ಸ್ಮೂತ್ ಆಗಿದೆ ಅಂತ. ಆ್ಯಕ್ಚುಲ್ ಐಫೋನ್ ಡಿಸೈನ್ ಥರನೇ ಇದೆ ನೋಡಿ, ಯಾವ ಥರ ಇದೆ ಪ್ಲಾಟಿನಮ್ ಬಾಡಿ. ಟೆಕ್ನೋ ಸ್ಪಾರ್ಕ್ ಅಂತ ಬರೆದಿದೆ. ಸೊ ಗೈಸ್ ನೋಡಿ ಎಷ್ಟು ಸ್ಮೂತ್ ಆಗಿದೆ. ಟೆಕ್ನೋ ಸ್ಪಾರ್ಕ್ 35G 64 GB + 4G. ಸೊ ಇಲ್ಲಿ ವಾಲ್ಯೂಮ್ ಬಟನ್ ಬರುತ್ತೆ, ಇಲ್ಲಿ ಅಪ್ ಮತ್ತು ಇಲ್ಲಿ ಡೌನು, ಇಲ್ಲಿ ಪವರ್ ಬಟನ್ ಬರುತ್ತೆ. ಇಲ್ಲಿ ಒಂದು ಸ್ಪೀಕರ್ ಇದೆ, ಫ್ರಂಟು ಮತ್ತು ಇಲ್ಲಿ ಬ್ಯಾಕ್ ಒಂದು ಸ್ಪೀಕರ್ ಇದೆ. ಚಾರ್ಜಿಂಗ್ ಪಾಯಿಂಟು, ಮೈಕು, ಹೆಡ್ಫೋನ್ ಜಾಕ್.
ಜೊತೆ ಇಲ್ಲಿ ಸಿಮ್ ಕಾರ್ಡ್ ಹಾಕ್ಲಿಕ್ಕೆ ಆಪ್ಷನ್ ಇದೆ, ಡಬಲ್ ಸಿಮ್, ಒಂದು ಮೆಮರಿ ಕಾರ್ಡ್ ಹಾಕಕ್ಕೆ ಆಪ್ಷನ್ ಇದೆ. ಆ್ಯಂಡ್ ಇಲ್ಲಿ ಟೋಟಲ್ 2 ಕ್ಯಾಮ್ರಾ ಬರುತ್ತೆ, ಯಾವುದು ಡೂಪ್ಲಿಕೇಟ್ ಅಂತ ಕಾಣಿಸಲ್ಲ. ಎಕ್ಸ್ಟ್ರಾ 4-5 ಕ್ಯಾಮ್ರಾ, ಜಸ್ಟ್ 2 ಕ್ಯಾಮ್ರಾ, 1 ಫ್ಲ್ಯಾಶ್ ಲೈಟ್ ಅಷ್ಟೇ ಇದೆ. ಆ್ಯಂಡ್ ಇದರಲ್ಲೇ ಬರೆದ್ಬಿಟ್ಟಿದ್ದಾರೆ 48 ಮೆಗಾಪಿಕ್ಸೆಲ್ ಸೋನಿ IMX 582 ಸೋನಿ IMX 582 ಮಾಡೆಲ್. ಇದು ಕ್ಯಾಮ್ರಾ ಯಾವುದು ಅಂತ ಅದನ್ನು ಬರೆದಿದ್ದಾರೆ ಚಿಕ್ಕ ಅಕ್ಷರದಲ್ಲಿ. ಅದು ಬಿಟ್ಟರೆ ಇಲ್ಲಿ IMM ಕೋಡ್ ಇದೆ. ಆ್ಯಂಡ್ ಇದು ಗೈಸ್ ಫೋನ್, ಚೆಕ್ ಇಟ್ ಆಫ್. ಸೊ ಗೈಸ್ ಟೋಟಲಿ ಫೋನ್ ಇಷ್ಟೇ ಬಂದಿರೋದು ನನಗೆ. ಒಂದು ಕವರು, ಒಂದು ಫೋನ್ ಬರುತ್ತೆ ಆ್ಯಂಡ್ ಒಂದು ಡೇಟಾ ಕೇಬಲ್ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಚಾರ್ಜರ್ ಕೊಟ್ಟಿಲ್ಲ, ಯಾಕಂದರೆ ಐ ಥಿಂಕ್ ಸೊ ಈ ಫೋನ್ ಪ್ರೈಸ್ ಕಡಿಮೆ ಮಾಡೋದಕ್ಕೆ ಚಾರ್ಜರ್ಗೆ ಯಾಕೆ ಎಕ್ಸ್ಟ್ರಾ ಅವ್ರಿಗೆ ಲಾಸ್ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಪ್ರಾಫಿಟ್ ತೊಗೊಬೇಕಂತ ಅವರು ಈ ಥರ ಮಾಡಿರ್ಬೋದು, ಚಾರ್ಜರ್ ಕಡಿಮೆ ಕೊಡಿ ಅಂತ. ಆ್ಯಂಡ್ 12 months ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಟೆಕ್ನೋ ಕಡೆಯಿಂದ. ಅದು ಬಿಟ್ಟರೆ ಬಿಲ್ ಇದೆ, ಇದು ಬಿಲ್ ಇದೆ. ಆ್ಯಂಡ್ ಟೆಕ್ನೋ ದೊಡ್ಡದು ಲಿಸ್ಟ್ ಇದೆ, ಅದ್ರ ಬಗ್ಗೆ ಓದ್ಕೊಳೋಕ್ಕೆ ಏನೇನು ಫೀಚರ್ಸ್ ಇದೆ ಏನಂತ ಅಷ್ಟೇ ಗೈಸ್. ಸೊ ಬಾಕ್ಸಲ್ಲಿ ಇಷ್ಟ ಇದೆ, ಇದನ್ನ ಒಂದು ಕಡೆ ಇಟ್ಬಿಡಿ. ಬಾಕ್ಸ್ನ ಪ್ಯಾಕ್ ಮಾಡ್ಕೊತೀನಿ ಒನ್ಸ್ ಅಗೇನ್, ವೆಯ್ಟ್. ಸೊ ಇವಾಗ ಕವರ್ನ ಪ್ಯಾಕ್ ಮಾಡಬೇಕು, ಯಾಕಂದರೆ ಸೇಫ್ಟಿಗೆ ಮುಖ್ಯ. ಇದರಲ್ಲಿ ಗೋರಿಲ್ಲಾ ಗ್ಲಾಸ್ ಅವರೇ, ಅದೇ ಶಾಪ್ ಅವ್ರು ಎಲ್ಲಿ ತೊಗೊಂಡಿದ್ವಿ ಆ ಶಾಪ್ ಅವರೇ ಹಾಕ್ಕೊಟ್ಟಿದ್ದಾರೆ. ಸೊ ಈಗ ನೋಡ್ಬೋದು ಇಷ್ಟೇ. ಸೊ ಶಾಪಿಂದ ಈ ಫೋನು ಮತ್ತು ಈ ಡೇಟಾ ಕೇಬಲ್ ಇದರಲ್ಲಿ ಇರುತ್ತೆ, ಇಷ್ಟೇ ತೊಗೊಂಡಿರೋದು. ಸೊ ಗೈಸ್ ಈ ಫೋನಲ್ಲಿ ಆಲ್ ಟೈಮ್ ಸ್ಕ್ರೀನ್ ಆನ್ ಮೋಡ್ ಇರುತ್ತೆ. ಆ್ಯಂಡ್ ನೋಡ್ಬೋದು ಆ್ಯಂಡ್ ಗೈಸ್ ಈ ಒಂದು ಮೊಬೈಲ್ ರಿವ್ಯೂ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು. ಆ್ಯಂಡ್ ಈ ಫೋನ್ ನಿಮಗೆ ಹೇಗೆ ಅನಿಸ್ತು ಅಂತ ಡಿಸ್ಕ್ರಿಪ್ಷನಲ್ಲಿ, ಆ್ಯಂಡ್ ಈ ಫೋನ್ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟಲ್ಲಿ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಇಫ್ ಯು ಹ್ಯಾವ್ ಪ್ಲ್ಯಾನ್ ಟು ಬೈ ದಿಸ್ ಫೋನ್, ಮೇಕ್ ಶೂರ್ ಯು ವಿಸಿಟ್ ಮೈ ಡಿಸ್ಕ್ರಿಪ್ಷನ್ ಆ್ಯಂಡ್ ಥ್ರೂ ದ ಲಿಂಕ್ ಯು ಕ್ಯಾನ್ ಪರ್ಚೇಸ್ ದಿಸ್ ಫೋನ್. ಬಟ್ ನಿಜ ಹೇಳಬೇಕಾದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ನಾನು ಮಾಡ್ತಾಯಿಲ್ಲ, ಬಟ್ ಡಿಸ್ಕ್ರಿಪ್ಷನ್ ಥ್ರೂ ಹೋಗ್ಬೋದು ಈಸಿಯಾಗಿ ಈ ಪ್ರಾಡಕ್ಟ್ ಸಿಗಲಿ ಅಂತ. ನಾನು ಫ್ಲಿಪ್ಕಾರ್ಟಲ್ಲಿ ಹುಡ್ಕಿರ್ತೀನಿ, ಇದರಲ್ಲಿ ಸೇಮ್ ಫೋನು, ಸೇಮ್ ಕಲರ್ ಮತ್ತು ಎಲ್ಲ ಸೇಮ್ ಪ್ರೈಸಲ್ಲಿ ಎಲ್ಲಿ ಸಿಗುತ್ತೆ ಅಂತ ಫ್ಲಿಪ್ಕಾರ್ಟಲ್ಲಿ ಹುಡುಕಿಟ್ಟಿರ್ತೀನಿ. ಸಿಕ್ಕರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೋಡಬೇಕು, ಹೆಚ್ಕೊ. ಗೈಸ್ ನೀವು ಯಾವಾಗಾದರೂ ನೋಡಿದ್ದೀರಾ 360 ಡಿಗ್ರಿ 2 ಕ್ಯಾಮ್ರಾ ಮೊಬೈಲ್ ನೋಡಿದ್ದೀರಾ, 2 ಫ್ಲ್ಯಾಶ್ ಲೈಟ್ ಇರೋ ಫೋನ್ ನೋಡಿದ್ದೀರಾ? ಆ್ಯಂಡ್ ದಿಸ್ ಈಸ್ ದ್ಯಾಟ್, ಒನ್ ಆಫ್ ದ್ಯಾಟ್. ಸೊ ಇಲ್ಲೊಂದು ಫ್ಲ್ಯಾಶ್ ಲೈಟ್ ಇದೆ, ಇಲ್ಲೊಂದು ಫ್ಲ್ಯಾಶ್ ಲೈಟ್ ಇದೆ. ದಿಸ್ ಈಸ್ ಟೆಕ್ನೋ 30C 5G. ಸೊ ಗೈಸ್ ಇವತ್ತಿನ ಟೆಕ್ ವಿಡಿಯೋ ಇಲ್ಲಿಗೆ. ಆ್ಯಂಡ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಲೆಟ್ಸ್ ಮೀಟ್ ಇನ್ ನ್ಯೂ ಬ್ಲಾಗ್. If you don't buy this phone, at least you liked my video, just say yes in comment section. ಗೈಸು ಈ ಒಂದು ಟೆಕ್ನೋ ಸ್ಪಾರ್ಕ್ 5G ಫೋನ್ ಕನ್ನಡದಲ್ಲಿ ನಾನೇ ಫಸ್ಟ್ ರಿವ್ಯೂ ಮಾಡಿದ್ದೀನಿ ಅಂತ ಅನ್ಕೊತೀನಿ.
ಆ್ಯಂಡ್ ಇನ್ನಷ್ಟು ಜನ ರಿವ್ಯೂ ಮುಂಚೆನೇ ಮಾಡಿರ್ತಾರೆ. ಬಟ್ ನಾನು ನನ್ನ ಸ್ಟೈಲಲ್ಲಿ ಈ ಫೋನ್ನ ಯಾವ ಥರ ರಿವ್ಯೂ ಮಾಡಿದ್ನಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇರುವ ವಿಡಿಯೋಸ್ ಇಷ್ಟಪಟ್ಟರೆ ಹೈಪ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನು ಮಾಡಿ ಗೈಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.